ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಈ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿ ಯಾರ ಪಾಲಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಹೆಚ್ಚಾಗಿತ್ತು. ಯಾಕಂದ್ರೆ ಈ ಬಾರಿಯ ರೇಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಸೇರ್ಕೊಂಡಿದ್ರು. ತಮಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಕೂಡ ಅವರು ಮಾಡಿದ್ರು. ಅವಕಾಶ ಸಿಕ್ಕಾಗ್ಲೆಲ್ಲ ಟ್ರಂಪ್ ಅವರು ಖುದ್ದು ಅವರ ಬಗ್ಗೆಯೇ ಹೇಳ್ಕೊಂಡು ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಯಾಕೆ ಸಿಗಬೇಕು ಅನ್ನೋದನ್ನ ಕೂಡ ಅವರು ಪದೇ ಪದೇ ಘೋಷಣೆ ಮಾಡ್ಕೊಳ್ತಾ ಇದ್ರು. ಆದರೆ ಈ ಬಾರಿಯ ಈ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿ ಪ್ರಕಟಣೆ ಆದಮೇಲೆ ಟ್ರಂಪ್ ಅವರಿಗೆ ನಿಜಕ್ಕೂ ಆಘಾತ ಆಗಿದೆ, ನಿರಾಸೆಯಾಗಿದೆ. ವಿಶ್ವದ ಪ್ರಮುಖ ಪ್ರಶಸ್ತಿಗಳಲ್ಲಿ ಒಂದಾಗಿರುವಂಥದ್ದು ನೊಬೆಲ್ ಶಾಂತಿ ಪ್ರಶಸ್ತಿ. ಆ ಒಂದು ಪ್ರಶಸ್ತಿ ಈ ಬಾರಿ ಮರಿಯಾ ಕೊರಿನಾ ಮಚಾಡೋ ಅಂದ್ರೆ ವೆನಿಜುವೆಲಾ ಅವರಿಗೆ ಸಿಕ್ಕಿರುವಂಥದ್ದು. ಮರಿಯಾ ಕೊರಿನಾ ಮಚಾಡೋ ಅವರು ವೆನಿಜುವೆಲಾದ ವಿಪಕ್ಷ ನಾಯಕಿಯಾಗಿದ್ದಾರೆ. 2025ನೇ ಸಾಲಿನ ಶಾಂತಿ ನೊಬೆಲ್ ಪ್ರಶಸ್ತಿಯಲ್ಲಿ ಭಾರಿ ಪೈಪೋಟಿಯೊಂದಿಗೆ ಸ್ಪರ್ಧೆಯನ್ನ ಮಾಡಿ ಕೊನೆಗೆ ಪ್ರಶಸ್ತಿ ಇವರ ಪಾಲಾಗಿದೆ. ಆದರೆ ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾನು ವಿಶ್ವದಾದ್ಯಂತ ಭಾರತ ಅಮೆರಿಕ ಸೇರಿದ ಹಾಗೆ 7 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ, ಹೀಗಾಗಿ ನನಗೆ ಈ ಬಾರಿಯ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು ಅಂತ ಹೇಳಿ ಹೇಳ್ಕೊಂಡಿದ್ರು. ಆದರೆ ಈಗ ವೆನಿಜುವೆಲಾದ ಮಹಿಳಾ ಹೋರಾಟಗಾರ್ತಿ ಮರಿಯಾ ಕೊರಿನಾ ಮಚಾಡೋ ಅವರಿಗೆ 2025ರ ನೊಬೆಲ್ ಪ್ರಶಸ್ತಿ ಸಂದಿರೋದು ಟ್ರಂಪ್ ಅವರಿಗೆ ದೊಡ್ಡ ಮಟ್ಟದ ಆಘಾತವನ್ನ ತಂದಿದೆ. ಜೊತೆಗೆ ಭ್ರಮ ನಿರಸನ ಆಗಿದೆ. ಕಾರಣ ನನಗೇ ಸಿಗುತ್ತೆ ಅನ್ನುವಂಥ ಭ್ರಮೆಯಲ್ಲಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ಕೂಡ ನಿಲ್ಲಿಸಿದ್ದು ನಾನೇ ಅಂತ ಟ್ರಂಪ್ ಹೇಳಿದ್ರು. ಒಂದೊಮ್ಮೆ ಈ ಎರಡೂ ದೈತ್ಯ ನ್ಯೂಕ್ಲಿಯರ್ ಪರಮಾಣು ಶಕ್ತಿ ಇರುವಂಥ ರಾಷ್ಟ್ರಗಳ ನಡುವೆ ಯುದ್ಧ ನಡೆದಿದ್ದೇ ಆದರೆ ಅದು ವಿಶ್ವಕ್ಕೆ ಭಾರಿ ಆಪತ್ತು ಎದುರಾಗ್ತಾ ಇತ್ತು. ಅದಲ್ಲದೆ ಕೋಟ್ಯಂತರ ಜನ ಪ್ರಾಣವನ್ನ ಕಳೆದುಕೊಳ್ಳುವಂಥ ಆತಂಕ ಇತ್ತು. ಆದರೆ ಅಮೆರಿಕಾದ ಒಂದು ಮಧ್ಯಪ್ರವೇಶದಿಂದಾಗಿ ಭಾರತ ಮತ್ತು ಪಾಕಿಸ್ತಾನ ಸೇರಿದಂತೆ ವಿಶ್ವದ 7 ಯುದ್ಧಗಳು ನಿಂತು ಹೋಗಿದೆ. ಇದಕ್ಕೆ ನಾನೇ ಕಾರಣ, ಹೀಗಾಗಿ ನನಗೆ ಈ ಬಾರಿ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಅದನ್ನ ಪುನರ್ ಉಚ್ಚರಣೆ ಮಾಡ್ತಾ ಇದ್ರು. ಅಲ್ಲದೆ ಪ್ರಪಂಚದ 7 ಯುದ್ಧಗಳನ್ನ ನಾನೇ ನಿಲ್ಲಿಸಿದ್ದೇನೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ, ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಇನ್ನೂ ನಿಂತಿಲ್ಲ. ಈ ಯುದ್ಧಗಳ ಹಿಂದೆ ಅಮೆರಿಕ ಸೇನೆಯ ಬೆಂಬಲ ಹಾಗೆ ಆರ್ಥಿಕ ನೆರವನ್ನ ವಿಶ್ವ ನೋಡುತ್ತಲೇ ಇದೆ. ಅಲ್ಲದೆ ಇಸ್ರೇಲ್ ಮತ್ತು ಗಾಜಿಯಾದ ನಡುವಿನ ಸಂಘರ್ಷವು ಇನ್ನೂ ಕೂಡ ಮುಂದುವರೆದಿದೆ. ಈ ಭಾಗದಲ್ಲಿ ಯುದ್ಧ ವಿರಾಮಕ್ಕೆ ಮೊದಲ ಹಂತದ ಪ್ರಯತ್ನ ಮಾತ್ರವೇ ನಡೆದಿದೆ. ಆದರೆ ಕದನ ವಿರಾಮಕ್ಕೆ 20 ಅಂಶಗಳ ಕಾರ್ಯಸೂಚಿ ನಿಗದಿಯಾಗಿದೆ. ಅದರಲ್ಲಿ ಇನ್ನೂ ಕೂಡ 19 ಪಾಯಿಂಟ್ಗಳಿದೆ. ಟ್ರಂಪಾತಿಗಳ ಸರ್ವ ಪ್ರಯತ್ನಗಳನ್ನೂ ಮೀರಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಈ ಬಾರಿ ಮರಿಯಾ ಕೊರಿನಾ ಮಚಾಡೋ ಅವರಿಗೆ ಕೊಡಲಾಗಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುವುದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ನಗೆ ಪಾಟಲಿಗೆ ಗುರಿಯಾಗಿದ್ದಾರೆ ನೊಬೆಲ್ ಪ್ರಶಸ್ತಿ ವಿಚಾರದಲ್ಲಿ. ಹಾಗಿದ್ರೆ ಯಾಕೆ ಈ ಬಾರಿಯ ನೊಬೆಲ್ ಶಾಂತಿ ಪ್ರಶಸ್ತಿ ವಿಚಾರದಲ್ಲಿ ಟ್ರಂಪ್ ಅವರಿಗೆ ಹಿನ್ನಡೆಯಾಯಿತು? ಏನು ಕಾರಣ? ಟ್ರಂಪ್ ಅವ್ರು ಹೇಳ್ಕೊಳ್ಳ ಹಾಗೆ ನಿಜವಾಗ್ಲೂ ಅವರು ಆ ಎಲ್ಲ ಯುದ್ಧಗಳನ್ನ ನಿಲ್ಲಿಸಿದ್ರಾ? ಹಾಗಿದ್ರೆ ಟ್ರಂಪ್ ಅವ್ರಿಗೆ ಕೊಡಬೇಕಾಗಿತ್ತಾ? ಈ ಒಂದು ಪ್ರಶಸ್ತಿಯನ್ನ ನೀಡುವಂತಹ ಕಮಿಟಿ ಏನಿದೆ, ಆ ಕಮಿಟಿಯಲ್ಲಿರುವಂತಹ ಸದಸ್ಯರು ಟ್ರಂಪ್ ಅವರ ಯಾವ ವಿಚಾರಗಳನ್ನ ಗಮನಕ್ಕೆ ತೆಗೆದುಕೊಂಡು ಅವರಿಗೆ ಈ ಪ್ರಶಸ್ತಿಯನ್ನ ನಿರಾಕರಿಸಿದ್ರು ಅನ್ನುವಂಥ ವಿಚಾರವನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಒಂದು ಸಣ್ಣ ಕುತೂಹಲ ಇದ್ದೇ ಇರುತ್ತೆ, ಯಾಕೆ ಟ್ರಂಪ್ ಅವರು ಈ ಒಂದು ಪ್ರಶಸ್ತಿಯಿಂದ ವಂಚಿತರಾದ್ರು ಅಂತ ಹೇಳಿ. ಸೊ ನೋಡಿ, ಅದಕ್ಕೆ ಕಾರಣಗಳು ಇದೆ, ನಾನು ಹೇಳ್ತಾ ಹೋಗ್ತೀನಿ. ಈ ವರ್ಷದ ಜನವರಿಯಲ್ಲಿ ಅಧಿಕಾರಕ್ಕೆ ಟ್ರಂಪ್ ಅವರು ವಾಪಸ್ ಬಂದಿದ್ದು, ಟ್ರಂಪ್ ಅವರು ವಿಶ್ವದಾದ್ಯಂತ ಯುದ್ಧಗಳನ್ನ ಕೊನೆಗಳಿಸಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದು, ಅವರು ಗೆಲ್ಲದಿದ್ರೆ ಅದು ಅಮೆರಿಕಕ್ಕೆ ದೊಡ್ಡ ಅವಮಾನ ಅಂತ ಕೂಡ ಹೇಳಿಕೊಂಡಿದ್ರು. ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ನನಗೆ ಕೊಡಬೇಡಿ, ಅಮೆರಿಕಕ್ಕೆ ಕೊಡಿ, ನನಗೆ ಕೊಡದಿದ್ರು ಪರವಾಗಿಲ್ಲ, ಅಮೆರಿಕಕ್ಕೆ ಕೊಡಿ, ಇಲ್ಲ ಅಂದ್ರೆ ಅಮೆರಿಕಾದಂಥ ದೊಡ್ಡಣ್ಣನಿಗೆ ಮಾಡಿದಂಥ ಅವಮಾನ ಅಂತ ಹೇಳಿ ಟ್ರಂಪ್ ಅವರು ಹೇಳ್ಕೊಂಡಿದ್ರು. ಇಲ್ಲಿ 4 ಕಾರಣಗಳಿದೆ. ಮೊದಲನೇ ಕಾರಣ, ನೊಬೆಲ್ ಶಾಂತಿ ಪ್ರಶಸ್ತಿಗೆ ಈ ಬಾರಿ 338 ಅರ್ಜಿಗಳು ಬಂದಿದ್ವು. ಈ ವರ್ಷದ ಪ್ರಶಸ್ತಿಗೆ ನಾಮ ನಿರ್ದೇಶನಗಳು
ಜನವರಿ ಅಂತ್ಯದಲ್ಲಿ ಕೊನೆಗೊಂಡಿತ್ತು. ಅಂದ್ರೆ ಟ್ರಂಪ್ ಅವರು ಅಧಿಕಾರಕ್ಕೆ ಪುನಃ ವಾಪಸ್ ಮರಳಿದ್ದು ಜನವರಿಯಲ್ಲಿ. ಆದರೆ ಜನವರಿ ಅಂತ್ಯದಲ್ಲಿ ಆಲ್ರೆಡಿ ಎಲ್ಲಾ ಪ್ರೋಸೆಸ್ ಕೂಡ ಮುಗಿದು ಹೋಗಿತ್ತು. ಆಗಷ್ಟೇ ಟ್ರಂಪ್ ಮತ್ತೊಮ್ಮೆ ಅಧಿಕಾರಕ್ಕೇರಿ ಶ್ವೇತಭವನಕ್ಕೆ ಪ್ರವೇಶ ಮಾಡಿದ್ರು ಅಷ್ಟೇ. ಅವರು ಪ್ರಚಾರವನ್ನ ನಡೆಸುವಷ್ಟರಲ್ಲಿ ನಾಮನಿರ್ದೇಶನದ ಅವಧಿ ಕೂಡ ಅಂತ್ಯ ಆಗಿತ್ತು. ಇದು ಮೊದಲನೆಯ ಕಾರಣ. ಇನ್ನು ಎರಡನೇ ಕಾರಣ 2025ರ ನೊಬೆಲ್ ಶಾಂತಿ ಪ್ರಶಸ್ತಿ 2024ರಲ್ಲಿ ಮಾಡಿದ ಕೆಲಸವನ್ನ ಗುರುತಿಸುತ್ತೆ. ಆ ವರ್ಷದಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರೂ ಕೂಡ ಇನ್ನೂ ಅಧಿಕಾರವನ್ನ ವಹಿಸಿಕೊಂಡಿರಲಿಲ್ಲ. ಹಾಗಾಗಿ ಈ ವಿಚಾರ ಪ್ರಶಸ್ತಿಯ ಒಂದು ಮಾನದಂಡಕ್ಕೆ ಒಂದು ಸೇರ್ಪಡೆ ಆಗಲ್ಲ. ಸೊ ಇದು ಎರಡನೇ ವಿಚಾರ ಆಯಿತು. ಇನ್ನು ಮೂರನೆಯ ರೀಸನ್ ಏನಪ್ಪಾ ಅಂದ್ರೆ, ಟ್ರಂಪ್ ಅಧ್ಯಕ್ಷರಾಗಿದ್ದ 2 ಅವಧಿಗಳಲ್ಲಿ ಅವರನ್ನ ರಷ್ಯಾ, ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು, ಕಾಂಬೋಡಿಯಾದ ಪ್ರಧಾನಿ ಹನ್ ಮಾನೆಟ್, ಜೊತೆಗೆ ಉಕ್ರೇನಿಯನ್ ರಾಜಕಾರಣಿ ಮತ್ತು ಅಮೆರಿಕ, ಸ್ವೀಡನ್ ಮತ್ತು ನಾರ್ವೆಯ ಶಾಸಕರು ಹಲವಾರು ಬಾರಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದ್ರು. ಆದರೂ ಕೂಡ ನಾಮನಿರ್ದೇಶನಗೊಂಡ್ರೆ ಯಾರಾದರೂ ಸ್ವಯಂಚಾಲಿತವಾಗಿ ಅಭ್ಯರ್ಥಿ ಆಗ್ತಾರೆ ಅಂತ ಅರ್ಥ ಅಲ್ಲ. ಯಾರಾದರೂ ಅವ್ರ ಬಗ್ಗೆ ರೆಫರ್ ಮಾಡಿದ್ರು ಅಂದ ತಕ್ಷಣ ಅವ್ರಿಗೆ ನಾವು ಪ್ರಶಸ್ತಿ ಕೊಟ್ಬಿಡ್ತೀವಿ ಅನ್ನುವಂಥ ಒಂದು ಉದ್ದೇಶ ಖಂಡಿತ ಇಲ್ಲಿ ಇಲ್ಲ. ನೊಬೆಲ್ ಸಮಿತಿ ವಿಜೇತರನ್ನ ಘೋಷಿಸುವ ಮೊದಲು ನಾಮನಿರ್ದೇಶಿತರ ಹೆಸರನ್ನ ಎಂದಿಗೂ ಕೂಡ ಬಹಿರಂಗ ಪಡಿಸೋದಿಲ್ಲ. ಜೊತೆಗೆ ಬಹಿರಂಗವಾಗಿ ಅದನ್ನ ಪ್ರಚಾರ ಕೂಡ ಮಾಡಿಕೊಳ್ಳೋ ಹಾಗಿಲ್ಲ. ಖುದ್ದು ತಾವೇ ತಮಗ ಪ್ರಶಸ್ತಿ ಸಿಗುತ್ತೆ, ತಮ್ಮನ್ನ ರೆಫರ್ ಮಾಡಿ ಅಂತೇಳಿ ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡೋ ಹಾಗಿಲ್ಲ. ಆದರೆ ಬುದ್ಧಿಗೇಡಿ ಟ್ರಂಪ್ ಪದೇ ಪದೇ ತನಗೇ ಆ ಪ್ರಶಸ್ತಿ ಸಿಗಬೇಕು ಅಂತ ಹೇಳಿ ಸ್ವಯಂ ಘೋಷಣೆಯನ್ನ ಮಾಡಿಕೊಂಡಿದ್ರು. ಇನ್ನು ವಿಜೇತರನ್ನ, 4ನೇ ಕಾರಣ ನೋಡೋದಾದ್ರೆ, ವಿಜೇತರನ್ನ ಘೋಷಣೆ ಮಾಡುವಾಗ ನೊಬೆಲ್ ಸಮಿತಿ ಹೇಳಿದ ಹಾಗೆ ಪ್ರಜಾಪ್ರಭುತ್ವ ಹೆಮ್ಮೆಟ್ಟುತ್ತಿರುವಂಥ ಜಗತ್ತಿನಲ್ಲಿ ನಾವು ವಾಸ ಮಾಡ್ತಿದ್ದೇವೆ. ಅಲ್ಲಿ ಹೆಚ್ಚು ಹೆಚ್ಚು ಸರ್ವಾಧಿಕಾರಿ ಆಡಳಿತಗಳು ರೂಢಿಗಳನ್ನ ಪ್ರಶ್ನಿಸ್ತಾ ಇವೆ ಮತ್ತೆ ಹಿಂಸಾಚಾರವನ್ನ ಆಶ್ರಯಿಸ್ತಾ ಇದೆ. ಪ್ರಜಾಪ್ರಭುತ್ವಕ್ಕೆ ಶಾಂತಿಯುತ ಪರಿವರ್ತನೆಗಾಗಿ ಮಚಾಡೋ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ ಸಮಿತಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ನೋಡಿ, ಈಗ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂಥ ಮಚಾಡೋ ಅವರಿಗೂ ಟ್ರಂಪ್ ಅವರಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಕಾರಣ, ಟ್ರಂಪ್ ಅವರು ಅಮೆರಿಕಾದ ಆಡಳಿತವನ್ನು ವಹಿಸಿಕೊಂಡಂಥ ಸಂದರ್ಭಗಳಲ್ಲಿ ಖಂಡಿತವಾಗ್ಲೂ ಶಾಂತಿ ಕಾಪಾಡುವಂಥ ಒಂದು ಕೆಲಸವನ್ನ ಅವರು ಮಾಡಿರಲಿಲ್ಲ. ಬದಲಾಗಿ ಒಂದು ಪ್ರಚೋದನಾತ್ಮಕ ಭಾಷಣವನ್ನ ಮಾಡ್ತಾ ಇದ್ರು. ಈ ಬಾರಿ ಅಧಿಕಾರ ವಹಿಸಿಕೊಂಡಾಗ್ಲೂ ಕೂಡ ಅವರು ಭಾರತೀಯರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು. ಭಾರತೀಯರಿಗೆ ಅಲ್ಲಿ ಹಿಂಸೆ ಕೊಟ್ಟು ಅವರನ್ನು ಗಡೀಪಾರು ಮಾಡುವಂಥ ಕೆಲಸವನ್ನ ಮಾಡಿದ್ರು. ಇಂಥ ಕೆಲಸಗಳನ್ನ ಮಾಡುವಂಥ ಯಾವುದೇ ಒಬ್ಬ ದೇಶದ ಅಧ್ಯಕ್ಷನಿಗೆ ಈ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಕೊಡಕ್ಕೆ ಬರಲ್ಲ. ಆ ಒಂದು ಪ್ರಶಸ್ತಿಗೆ ಟ್ರಂಪ್ ಅರ್ಹರೂ ಅಲ್ಲ. ಹಾಗಾಗಿ ಎಲ್ಲಾ ವಿಚಾರಗಳನ್ನ ಆ ಒಂದು ಕಮಿಟಿ ಗಮನಕ್ಕೆ ತೆಗೆದುಕೊಂಡಿದೆ. ಪ್ರಜಾಪ್ರಭುತ್ವಕ್ಕೆ ಶಾಂತಿಯುತ ಪರಿವರ್ತನೆಗಾಗಿ ಯಾರು ಪ್ರಯತ್ನ ಮಾಡ್ತಾರೋ, ಶಾಂತಿಯನ್ನ ಸ್ಥಾಪನೆ ಮಾಡೋಕೆ ಯಾರು ಪ್ರಯತ್ನ ಮಾಡ್ತಾರೋ, ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೋ ಅದನ್ನು ಮಾತ್ರ ಈ ಒಂದು ಪ್ರಶಸ್ತಿಯ ಕಮಿಟಿ ಗಣನೆಗೆ ತೆಗೆದುಕೊಳ್ಳುತ್ತೆ. ಟ್ರಂಪ್ ಅವರಿಗೂ ಸಮಿತಿಯ ಧೋರಣೆಗೂ ಒಂದಕ್ಕೊಂದು ತಾಳೆ ಆಗಿಲ್ಲ, ಆಗುವುದೂ ಇಲ್ಲ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಹೀಗಾಗಿ ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ದಕ್ಕಿಲ್ಲ. ಆದರೆ ತಮಗೇ ಕೊಡಬೇಕು ಅಂತ ಹೇಳಿ ಅವರು ಅವಕಾಶ ಸಿಕ್ಕಾಗಲಿಲ್ಲ, ಅದನ್ನ ಘೋಷಣೆ ಮಾಡ್ಕೊಳ್ತಾ ಇದ್ರು. ಆದರೆ ಈ ಒಂದು ಪ್ರಶಸ್ತಿ ಅನೌನ್ಸ್ ಆದ್ಮೇಲೆ, ತಾನು ಇದರಿಂದ ರಿಜೆಕ್ಟ್ ಆಗಿದ್ದೀನಿ ಅಂತ ಹೇಳಿ ಗೊತ್ತಾದ್ಮೇಲೆ ಟ್ರಂಪ್ ಅವರಿಗೆ ನಿರಾಸೆ ಆಗಿರೋದಂತೂ ಸತ್ಯ.